ಇದು ಒಂದು ಅಸ್ತ್ರ ಸಾಕಾಗಿದೆ ಈಗ ಕಾಂಗ್ರೆಸ್ಗೆ. ಕಾರಣ ಮೈಸೂರನ್ನ ಹೇಗಾದ್ರೂ ಮಾಡಿ ಕ್ಯಾಪ್ಚರ್ ಮಾಡಿಕೊಳ್ಳಲೇಬೇಕು ಅಂತ ಕಾಂಗ್ರೆಸ್ನ ಗುರಿ ಇದ್ದಿದ್ದು. ಸೊ ಸಂಸತ್ ದಾಳಿ ಲೋಕ ಸಮರಕ್ಕೆ ಈಗ ಲೋಕಲ್ ವಾರ್ ಅಂತೂ ಶುರುವಾಗಿದೆ. ಪ್ರತಾಪ್ ಸಿಂಹ ಟಾರ್ಗೆಟ್, ಕಾಂಗ್ರೆಸ್ನ ಗೇಮ್ ಪ್ಲಾನ್. ಪ್ರತಾಪ್ ಸಿಂಹರನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದೆ ಕಾಂಗ್ರೆಸ್. ಈ ಮೂಲಕವಾಗಿ ಒಂದು ತಂತ್ರವನ್ನು ಹೆಣಿತಾ ಇದೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ರಾಜೀನಾಮೆಗೆ ಒತ್ತಾಯಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಜೋರಾಗಿ ಮಾಡಿತು. ಸೋಷಿಯಲ್ ಮೀಡಿಯಾದಲ್ಲೂ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕಾಂಗ್ರೆಸ್ ಕೆಂಗಣ್ಣು ಬೀರಿದೆ. ಲೋಕ ಸಮರಕ್ಕೂ ಮುನ್ನವೇ ಹಿಂದುತ್ವ ಫೈರ್ ಬ್ರ್ಯಾಂಡ್ನ ಮೇಲೆ ಕಾಂಗ್ರೆಸ್ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಪಾಸ್ ಕೊಟ್ಟು ಕೆಟ್ಟ ಸಂಸದ ಎಂಬ ಬ್ರಹ್ಮಾಸ್ತ್ರವನ್ನ ಈಗ ಕಾಂಗ್ರೆಸ್ ಪ್ರಯೋಗಿಸ್ತಾ ಇದೆ. ಕಾಂಗ್ರೆಸ್ ಬ್ರಹ್ಮಾಸ್ತ್ರಕ್ಕೆ ಬಿಜೆಪಿಯ ಬತ್ತಳಿಕೆಯಲ್ಲಿರುವ ಆ ಮಹಾ ಅಸ್ತ್ರ ಯಾವುದು ಗೊತ್ತಿಲ್ಲ. ಒಬ್ಬರಾದ್ಮೇಲೆ ಒಬ್ರು ಒಂದೊಂದು ಪ್ರಯೋಗವನ್ನು ಮಾಡೇ ಮಾಡ್ತಾರೆ. ಸಹಜವಾಗಿ ಈಗ ಪ್ರತಾಪ್ ಸಿಂಹ ಅವರು ಇದನ್ನು ಫೇಸ್ ಮಾಡಲೇಬೇಕು. ಬೇರೆ ದಾರಿನೇ ಇಲ್ಲ ಅವರಿಗೆ. ಕಾರಣ ಪಾಸನ್ನು ಕೊಟ್ಟ ನಂತರ ಆಮೇಲೆ ಇದು ನಾಳೆ ಕಾಂಗ್ರೆಸ್ನವ್ರಿಗೆ ಬರಲ್ಲ ಅಂತಲ್ಲ. ಕಾಂಗ್ರೆಸ್ನ ಸಂಸದರು ಯಾರಾದರೂ ಕೊಟ್ಟರೆ ಅಥವಾ ಕಾಂಗ್ರೆಸ್ನಲ್ಲಿರುವಂಥ ಯಾರಾದರೂ ಪರಿಷತ್ನ ಸದಸ್ಯರು ಕೊಟ್ಟರೆ ಅಥವಾ ಶಾಸಕರು ಕೊಟ್ಟರೆ, ನೀವು ಕೊಟ್ಟಾಗ ಇದೇ ರೀತಿ ಆದಾಗ ನೀವು ಇದನ್ನೇ ಫೇಸ್ ಮಾಡಬೇಕು. ಆವಾಗ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇವಾಗ ಕಲರ್ ಗ್ಯಾಸನ್ನು ಬಿಟ್ಟಿರ್ಬೋದು, ಆವಾಗ ಪೇಪರ್ ಹರಿದು ಹಾಕಬಹುದು. ಅದೆಲ್ಲ ಏನು, ಅದನ್ನು ಹಾಗೆ ಬರುತ್ತೆ. ಸೊ ಎಲ್ಲರೂ ಫೇಸ್ ಮಾಡಬೇಕಾಗತ್ತೆ. ಹಾಗಿದ್ದಾಗ ಜನಪ್ರತಿನಿಧಿಗಳು ಜನರಿಗೆ ಸಂಸತ್ನಲ್ಲಿ ನೋಡೋದಕ್ಕೆ ಪಾಸೆ ಕೊಡಬಾರ್ದಾ? ಈ ಪ್ರಶ್ನೆ ಉದ್ಭವ ಆಗುತ್ತೆ ಈಗಿರುವಂಥ ಮಾತಿನ ಮೂಲಕವಾಗಿ. ಖಂಡನೀಯವಾದಂಥ ಘಟನೆ, ಎಲ್ಲರೂ ಕೂಡ ಖಂಡಿಸಬೇಕಾಗ್ತದೆ. ಅಲ್ಲಿ ಯಾರು ಪಾಸ್ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಲೋಕಸಭಾ ಸದಸ್ಯರು ಅವ್ರು ಕೊಟ್ಟಿದ್ದಾರೆ ಅಂತೇಳಿ ನಮಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್. ನಾವು ಪಾಸ್ ಕೊಡುವಾಗ ಸ್ವಲ್ಪ ಗೊತ್ತಿರ್ತಕ್ಕಂಥವ್ರು ಕೊಡೋದು ಒಳ್ಳೇದು, ಗೊತ್ತಿಲ್ಲದವ್ರಿಗೆ ಕೊಡಬಾರದು. ಮತ್ತೆ ಇಲ್ಲಿ ನೋಡಿದ್ರೆ ಮೇಲ್ನೋಟಕ್ಕೆ ಸೆಕ್ಯೂರಿಟಿ ಲೋಪ ಇದ್ದಾಗ ಕಾಣಿಸುತ್ತೆ. ಪ್ರತಾಪ್ ಸಿಂಹ ಪಾಪ ಬಹಳ ಬುದ್ಧಿವಂತ. ಐ ಡೋಂಟ್ ನೋ ವೈ ಹಿ ಐಡೆಂಟಿಫೈಡ್, ಐ ಡೋಂಟ್ ನೋ ವೈ ಹಿ ಗೇವ್ ದಿಸ್ ಸರ್ಟಿಫಿಕೇಟ್. ಯಾಕೆ ಸಾಮಾನ್ಯವಾಗಿ ಎಲ್ಲ ಸ್ಕ್ರೀನ್ ಮಾಡ್ತಾರೆ. ಅವ್ನು ಇದಕ್ಕಿದ್ದಂಗೆ ಮೇಲ್ಗಡೆಯಿಂದ ನಾ ಟಿವಿಲಿ ನೋಡಿದೆ, ಇದರಿಂದನೇ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಮೇಲ್ಗಡೆಯಿಂದನೇ ಕೆಳಗಡೆ ಜಂಪ್ ಮಾಡ್ಬಿಟ್ಟಿದೆ. ಎಲ್ಲವೂ ಎಂಪಿಗಳೆಲ್ಲ ಇಲಿಗಳ ತರ ಓಡಾಗಿ ಬಚ್ಚಾಡ್ಕೊಳ್ತಾ ಇದ್ದಾರೆ. ನಮ್ಮ ಅಪೋಸಿಷನ್ ಲೀಡರ್ ಇದ್ರ ಬಗ್ಗೆ ಹೊಣೆನ ತಗೋಬೇಕು. ಅವ್ರ ಅದೇನ್ ಬುದ್ಧಿವಾದ ಹೇಳ್ತಾರ ದಯವಿಟ್ಟು ನಮ್ಮ ಅಪೋಸಿಷನ್ ಲೀಡರ್ ಎಲ್ಲ ಮಾತಾಡಿದ್ದಾರೆ ವಿಚಾರ ಹಿಂದೆ ಮಾತನಾಡಿದ್ವಲ್ಲ. ಈಗ ಬಹಳ ಸುಮ್ಮನೆ ಬಹಳ ಒಂದು ವಿಶ್ವಗುರು ಅಂತ ಹೇಳಿ ಒಂದು 24,000 ಕೋಟಿ ಖರ್ಚು ಮಾಡಿ ಏನು ಪಾರ್ಲಿಮೆಂಟ್ ಮಾಡಿದ್ದಾರೆ. ಬಹಳ ಹೈ ಸೆಕ್ಯೂರಿಟಿ ಹೈಟೆಕ್ ಇರ್ತಕ್ಕಂಥದ್ದು ಇವತ್ತು ಉದಾಹರಣೆ ನಿನ್ನೆ ನೋಡಿದ್ದೀವಿ. ಸೊ ಏನು ಜಂಬೋ ಕೊಚ್ಕೊಂಡು ಬಿಜೆಪಿಯವರು ಭಾಳ ದೊಡ್ಡದಾಗಿ ಮಾತನಾಡ್ತಾರೆ. ನಿನ್ನೆನೇ ಉದಾಹರಣೆ ಪಾರ್ಲಿಮೆಂಟ್ನಲ್ಲಿ ಈ ಥರದ್ದು ಯಾವತ್ತೂ ಆಗಿಲ್ಲ, ಆಗಿದೆ. ಇದಕ್ಕೆ ಅವರೇ ಉತ್ತರ ಕೊಡಬೇಕಲ್ಲ. ಈಗ ಅಲ್ಲ, ಅದು ಯಾರೇ ಹೋಗಿರಲಿ, ಪ್ರತಾಪ್ ಸಿಂಹ ಅವರು ಕೊಟ್ಟಿರಲಿ, ಯಾರನ್ನ ಕೊಟ್ಟಿರಲಿ, ಒಟ್ಟು ಬ್ರೀಚ್ ಅಂತೂ ಆಗಿದೆ. ಇದಕ್ಕೆ ಉತ್ತರ ಯಾರು ಕೊಡ್ಬೇಕೀಗ? ಈಗ ಉತ್ತರ ಯಾರು ಕೊಡ್ಬೇಕು ಇದಕ್ಕೆ? ಸೊ ಅವ್ರು ಕೊಡಲಿ ಅಲ್ಲ, ಈಗ ಸಮರ್ಪಕವಾಗಿ ಉತ್ತರ ಕೊಡಲಿ. ಈಗ ಆರ್ಕೆ ಉತ್ತರ ಕೊಟ್ಟು ಓಡೋಗ್ತಾರೆ ಈಗ ಮಾತಾಡೋದಲ್ಲ. ಸೊ ಇದೇ ಬಿಜೆಪಿ ಇರ್ತಕ್ಕಂಥ ಹಿಂದಿನ ಇದು ಬೇರೆ. ಪ್ರತಾಪ್ ಸಿಂಹ ಅವರು ಗೊತ್ತಿಲ್ಲದೆ ಅವರೇ ಕಾನ್ಸ್ಟಿಟ್ಯೂನ್ಸಿಯವರು ಅಂತ ಕೊಟ್ಟಿದ್ದಾರೆ. ಏನೇ ಇದ್ರೂ ತನಿಖೆ ಆಗುತ್ತೆ, ಅದನ್ನು ರಾಜಕೀಯಗೊಳಿಸಬಾರ್ದು. ಪಾರ್ಲಿಮೆಂಟ್ ಎಲ್ಲರದು, ಒಬ್ಬರದಲ್ಲ ಪಾರ್ಲಿಮೆಂಟು. ಅದು ಬಿಜೆಪಿಯವರು, ಕಾಂಗ್ರೆಸ್ ಅವರು, ಎಲ್ಲ ಪಾರ್ಟಿಯವ್ರಿಗೂ ಪಾರ್ಲಿಮೆಂಟೇ. ಅಲ್ಲೇನಾದರೂ ಈ ಥರ ದೇಶದ್ರೋಹದ ಘಟನೆ ನಡೆದ್ರೆ ಅದನ್ನು ಖಂಡಿಸ್ಬೇಕು ನಾವು. ಅದರಲ್ಲಿ ರಾಜಕಾರಣ ಮಾಡ್ಬೋದು. ಡಿ ಕೆ ಶಿವಕುಮಾರ್ ಅದ್ರಲ್ಲಿ ರಾಜಕಾರಣ ಮಾಡೋಕ್ಕೆ ಹೋಗಿದ್ದಕ್ಕೋಸ್ಕರ ನಾನು ಅವ್ರಿಗೆ ಹೇಳಿದೆ, ನೀವು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಮಂಗಳೂರಲ್ಲಿ ಅವಾಗ ಏನು ಹೇಳಿದ್ರಿ, ಅವ್ರು ನಮ್ಮ ಸಹೋದರರು ಅಂತ ಹೇಳಿದ್ರಿ. ನಾನು ಹೇಳಿದ್ದೆ ನಿಮ್ಮನ್ನೇನ ಭಯೋತ್ಪಾದಕರು ಅಂತ. ನಾನು ಹೇಳಲಿಲ್ಲ. ಹಾಗೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ನನ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ. ರವೀಶ್, ವೈ ಪ್ರತಾಪ್ ಸಿಂಹ? ಮೈಸೂರಿನ ಸಂಸದರು ಇದರಲ್ಲಿ ಸಿಕ್ಕಾಕೊಂಡಿದ್ದಕ್ಕೇನೆ ಇಷ್ಟೊಂದು ಕಾಂಗ್ರೆಸ್ ಅಗ್ರೆಸಿವ್ ಆಗಿ ಮುಗಿಬೀಳ್ತಾ ಇರೋದಕ್ಕೆ ಯಾಕೆ ಕಾರಣ? ಸಿದ್ದರಾಮಯ್ಯನವರು ಆ ಜಿಲ್ಲೆಯವರು ಅಂತನ ಏನು? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಪ್ರತಾಪ್ ಸಿಂಹ ಅವರ ವಿರುದ್ಧ ಒಂದು ರೀತಿಯಲ್ಲಿ ಟಾರ್ಗೆಟ್ ಆಗಿರ್ತಕ್ಕಂಥದ್ದು 3-4 ಕಾರಣಗಳಿಗೋಸ್ಕರವಾಗಿ. ಒಂದು, ಹಿಂದುತ್ವ ಫೈರ್ ಬ್ರ್ಯಾಂಡ್ ಅಂತ ಅನ್ಸ್ಕೊಂಡು ಬಹಳಷ್ಟು ವಿಚಾರಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಆ ಒಂದು ಅಟ್ಯಾಕ್ ಅನ್ನ ಮಾಡ್ತಾ ಇದ್ರು ಪ್ರತಾಪ್ ಸಿಂಹ ಅವರು, ಅಂದ್ರೆ ಕಾಂಗ್ರೆಸ್ ವಿರುದ್ಧ ಮತ್ತು ವಿಪಕ್ಷಗಳ ವಿರುದ್ಧ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಗಿಂದಾಗೆ ಬಹಳಷ್ಟು ಆಕ್ಟಿವ್ ಆಗಿದ್ರು. ಹಾಗಾಗಿ ಈಗ ಪ್ರತಾಪ್ ಸಿಂಹ ಅವರೇ ಒಂದು ರೀತಿಯಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅಂದ್ರೆ ಇಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ಗಿಂತ ಎಲ್ಲೋ ಒಂದ್ ಕಡೆ ಪಾಸ್ ಕೊಟ್ಟಿರ್ತಕ್ಕಂಥದ್ದೇ ಮಹಾ ಅಪರಾಧ ಅನ್ನೋದು ಕೂಡ ಬಿಂಬಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಸಂಸದರನ್ನ ಕಟಕಟೆಯಲ್ಲಿ ನಿಲ್ಲಿಸುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ. ಇಲ್ಲಿ ತನಕವೂ ಕೂಡ ಪ್ರತಾಪ್ ಸಿಂಹ ಯಾವುದೇ ರೀತಿಯ ರಿಯಾಕ್ಟ್ ಮಾಡಿಲ್ಲ ಈ ಒಂದು ವಿಚಾರದ ಬಗ್ಗೆ. ಬಿಜೆಪಿ ಹೈಕಮಾಂಡ್ನ ಸ್ಪಷ್ಟ ಸಂದೇಶ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ
ಹಾಗಾಗಿ ಅದನ್ನ ರಾಜಕೀಯವಾಗಿ ಸಹಜವಾಗಿ ಬಳಸ್ಕೊಳ್ತಾ ಇದ್ದಾರೆ. ಜೊತೆಗೆ ಲೋಕಸಭಾ ಚುನಾವಣೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಾಪ್ ಸಿಂಹ ಒಬ್ಬ ಫೈರ್ ಬ್ರ್ಯಾಂಡ್ ಆಗಿರ್ತಕ್ಕಂಥ ಕಾರಣಗಳಿಗೋಸ್ಕರವಾಗಿ ಅವರು ಒಂದು ರೀತಿಯಲ್ಲಿ ಪ್ರಮುಖ ಟಾರ್ಗೆಟ್ ಆಗಿರ್ತಕ್ಕಂಥದ್ದು. ಇದನ್ನ ಮುಂದೆ ಹೇಗೆ ನಿಭಾಯಿಸ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅಂತವರು ಕೂಡ ಒಂದು ರೀತಿಯಲ್ಲಿ ಸದನದ ಒಳಗಡೆನೆ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಬುದ್ಧಿವಂತ ಪ್ರತಾಪ್ ಸಿಂಹ ಈ ರೀತಿ ಗೊತ್ತಿಲ್ಲದವ್ರಿಗೆ ಯಾವ ರೀತಿ ಪಾಸ್ ಕೊಟ್ರು ಅನ್ನೋದನ್ನು ಕೂಡ ಹೇಳೋದ್ರ ಮೂಲಕ ಇದು ವಿಚಾರಣೆಗೆ ಒಳಪಡಿಸಬೇಕು ಪ್ರತಾಪ್ ಸಿಂಹ ಅನ್ನೋದು ಕೂಡ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು ಮಾಧ್ಯಮ ಹೇಳಿಕೆಯನ್ನು ಕೂಡ ರಿಲೀಸ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡೋದಾದ್ರೆ ಈ ಒಂದು ಪ್ರಕರಣ ಒಂದು ರೀತಿಯಲ್ಲಿ ರಾಜಕೀಯ ಅಸ್ತ್ರವಾಗ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಇದು ಇದೇ ಜಾಗದಲ್ಲಿ ಬಿಜೆಪಿಯವರು ಇದ್ರು ಕೂಡ ಇದನ್ನೇ ಮಾಡ್ತಾ ಇದ್ರು ಅಂತ ಕೂಡ ಕಾಂಗ್ರೆಸ್ನ ಶಾಸಕರೇ ಹೇಳ್ತಾರೆ. ಯಾಕೆಂದ್ರೆ ಆ ಒಂದು ಪ್ರಕರಣದ ಸಂದರ್ಭದಲ್ಲಿ ಪಾಸ್ ಕೊಟ್ಟಂತವ್ರು ಕಾಂಗ್ರೆಸ್ನ ಸಂಸದರಾಗಿದ್ರೆ ಆ ಒಂದು ತಿರುವು ಬೇರೆ ರೀತಿಯಲ್ಲಿ ಕೂಡ ಪಡೆದುಕೊಳ್ತಾ ಇತ್ತು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಹಾಗಾಗಿ ರಾಜಕೀಯ ಕಾರಣಗಳಿಗೋಸ್ಕರವಾಗಿ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಲೋಕಲ್ ಫೈಟ್ ಅನ್ನ ಪ್ರತಾಪ್ ಸಿಂಹ ವಿರುದ್ಧ ಮಾಡಿರ್ತಕ್ಕಂಥದ್ದು. ಇದನ್ನು ಯಾವ ರೀತಿ ಅರ್ಗಿಸ್ಕೊಳ್ತಾರೆ ಈ ಒಂದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.